ಹೆಲೋ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ, ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತು ನಾನು ಕಾಲೇಜ್ಗೆ ಪ್ರಾಕ್ಟೀಸ್ಗೋಸ್ಕರ ಹೋಗ್ತಾಯಿದ್ದೀನಿ. ಕ್ಲಾಸ್ ಅಟೆಂಡ್ ಮಾಡೋಕ್ಕಲ್ಲ, ಅದಕ್ಕೆ ಲೇಟ್ ಆಯಿತು ಅಂತ ಸರ್ರು ಉಗ್ದು ಕರೆಸ್ಕೊಂಡ್ರು. ಮೆಟ್ರೋದಲ್ಲೇ ಕರೆಸ್ಕೊಂಡ್ರು. ಅದಕ್ಕೆ ಮೆಟ್ರೋನ ನೋಡ್ತಾಯಿದ್ದೀನಿ. ಇನ್ನೂ 4 ಮಿನಿಟ್ಸ್ ಇತ್ತು. ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ನೋಡ್ತೀನಿ, ಜನ ಅಷ್ಟೊಂದೇನು ರಶ್ ಇರಲಿಲ್ಲ ಇವತ್ತು. ಆದರೂ 10 to 15 ಮಿನಿಟ್ಸ್ ಅಲ್ವಾ ಅಂತ ನಾನು ಸ್ವಲ್ಪ ನಿಂತ್ಕೊಂಡೆ ಹೋದೆ ಒಂದು ಮೂಲೆಯಲ್ಲಿ. ಅಷ್ಟೊತ್ತಿಗೆ ಸ್ಟೇಷನ್ ಬಂತು ಅಂತ ಇಟ್ಕೊಂಡಾಗ ಒಂದು ಅಂಕಲ್ ಸಿಕ್ಕಿದ್ರು. ಏನಪ್ಪ ವ್ಲಾಗ ಅಂತ ಕೇಳಿದ್ರು. ಹ್ಞೂ ಅಂಕಲ್, ವ್ಲಾಗು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ನಾನು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಹೇಳಿದೆ ಹಂಗೆ. ಸರಿಯಪ್ಪ ಆಯಿತು, ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಎಕ್ಸಿಟ್ ಆದರು. ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆಗಿ ಇನ್ನೊಂದು ಆಂಟಿ ಯಾರೋ ಸಿಕ್ಕಿದ್ರಪ್ಪ ಅಲ್ಲಿ. ಏನಪ್ಪ ಯೂಟ್ಯೂಬಾ ಅಂತ ಕೇಳಿದ್ರು. ಹ್ಞೂ ಆಂಟಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಪಾಸಾದೆ. ಕಾಲೇಜಿಗೆ ಹಂಗೆ ನಡ್ಕೊಂಬರ್ತಾಯಿದ್ದೆ. ಒರೇನ್ ಮಾಲ್ ಮುಂದೆ ನಡ್ಕೊಂಬರ್ವಾಗ ಸರ್ರು ಫೋನು, ಅದಕ್ಕೆ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾಯಿದ್ದೆ. ಸರ್ ಇನ್ನೇನು ಕಾಲೇಜ್ ಹತ್ರ ಬರ್ತಾಯಿದ್ದೀನಿ ಅನ್ನುವಾಗ ಕಾಲೇಜ್ ಮುಂದೆನೇ ಎದುರುಗಡೆನೇ ಇದ್ದೆ. ಅಲ್ಲಿ ವಾಚ್ಮ್ಯಾನ್ ಅಂಕಲ್ಲು ಹೇಳ್ತಾಯಿದ್ರು ನಮ್ಮ ಸರ್ಗೆ, ಕಾಲೇಜ್ ಹತ್ರನೇ ಬರ್ತಾವನೆ ಅಂತ ಹೇಳಿದ್ರು. ಅಲ್ಲಿ ಸರ್ ಒಳಗೆ ಹೋಗ್ಬಿಟ್ಟು, ಇದೇ ನಮ್ಮ ಕಾಲೇಜ್ ನೋಡಿ. ಆಮೇಲೆ ಪ್ರಾಕ್ಟೀಸ್ ಸೆಷನ್ಗೆ ಹೋಗಿ ಕ್ಲಾಸ್ಗೆ ಹೋಗಿ ಕೂತ್ಕೊಂಡೆ. ನಾಳೆ ಇವತ್ತು ಅವ್ರದ್ದು ಬರ್ತಡೇ ಇತ್ತು. ಇವ್ರದ್ದು ಬರ್ತಡೇ ಇತ್ತು. ಅದಕ್ಕೆ ಒಂದು ಸ್ನ್ಯಾಪ್ ತೆಕ್ಕೊಂಡು ಆಮೇಲೆ ಕ್ಲಾಸ್ ಕೇಳ್ರು ಅಂದರೆ ಇನ್ನೊಂದು ಮಕ್ಕಳು ಫೋನಲ್ಲಿ ಪಬ್ಜಿ ಆಡ್ಕೊಂಡು ಕೂತಿದ್ರು. ಅವನು ಸಂಜಯ್ ಮತ್ತು ಆ ಕಡೆ ನೋಡ್ತಿರೋ ನೋಡಿ, ಅವನು ಕಳ್ಳ ಅವನು ಕಾರ್ತಿಕ್ ಅವನು. ಆಮೇಲೆ ಹಂಗೆ ಕ್ಲಾಸ್ ಇಳ್ಕೊಂಡು ಮತ್ತೆ ಬಂದ್ಬಿಟ್ಟು ಕ್ಲಾಸ್ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಕ್ರಿಕೆಟ್ ಆಡಿಕೊಂಡು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಇತ್ತು. ಬ್ಯಾಡ್ಮಿಂಟನ್ ಆಡಿಕೊಂಡು ಹುಡುಗಿರಿಗೆ ಮ್ಯಾಚ್ ಇದೆ ಅಂತೆ ಜನವರಿಯಲ್ಲಿ. ಅದಕ್ಕೆ ಬ್ಯಾಡ್ಮಿಂಟನ್ ಮ್ಯಾಚ್ ಆಡಿಕೊಂಡು ಸೀದಾ ಮನೆಗೆ ಬಂದೆ. ಮೆಟ್ರೋ ಹತ್ಕೊಂಡು ಮನೆಗೆ ಬಂದು ಆಮೇಲೆ ಸ್ವಲ್ಪ ರೋಡಲ್ಲಿ ವ್ಲಾಗ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೆಲ್ಸಕ್ಕೆ ಹೊರಟೆ. ಕೆಲಸದಿಂದ ಮತ್ತೆ ಮನೆಗೆ ಬಂದೆ. ಆಮೇಲೆ ನಮ್ಮ ಅಚ್ಚು ಡ್ಯಾನ್ಸು ಫುಲ್ಲು. ಅವನೇ ಸುಮ್ಮನೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದ. ಆಮೇಲೆ ಊಟ ಮಾಡಿದೆ. ನಮ್ಮ ಮನೇಲೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊತೀವಿ. ಊಟ ಮಾಡಿದೆ. ನೋಡ್ರಿ ಅವನ ಮುಖ ನೋಡ್ರಿ ಅವನದು. ಇವತ್ತಿನ ಬ್ಲಾಗ್ ಅಷ್ಟೇ. ಓಕೆ ಫ್ರೆಂಡ್ಸ್, ಗುಡ್ ನೈಟ್.